Jai Shri Gurudev. Welcome to the Mathematics Online Classes Session 11 of LPP. In this class, let us discuss the word problem in exercise 12.2, problem number 9. The problem number 9 says there are two types of fertilizers, F1 and F2. ಅಂದರೆ ಅವನೇನು ಹೇಳ್ತೇನೆ, ಎರಡು ಥರದ ಫರ್ಟಿಲೈಸರ್ಗಳಿದೆ. ಯಾವ್ಯಾವುದಪ್ಪ? ಒಂದು F1 ಅನ್ನೋ ಫರ್ಟಿಲೈಸರ್ ಇದೆಯಂತೆ, ಹಾಗೆ ಇನ್ನೊಂದು F2 ಅನ್ನೋ ಫರ್ಟಿಲೈಸರ್ ಇದೆಯಂತೆ. ಏನು ಹೇಳಿದಾನೆ ಮುಂದಕ್ಕೆ? F1 ಫರ್ಟಿಲೈಸರ್ಗೆ 10% ನೈಟ್ರೋಜನ್ ಇದೆ ಅಂತ ಹೇಳಿದ್ದಾನೆ, ಹಾಗೆ 6% ಫಾಸ್ಫೋರಿಕ್ ಆಸಿಡ್ ಇದೆ ಅಂತ ಅದರಲ್ಲಿ ಹೇಳಿದ್ದಾನೆ. ಫಾಸ್ಫರಸ್ ಆಸಿಡ್ ಫಾಸ್ಫೋರಿಕ್ ಆಸಿಡ್ ಇದೆ ಅಂತ ಹೇಳಿದ್ದಾನೆ. ಸೊ ನೋಡಿ, ಅವ್ನು ಹೇಳಿರೋದ್ರಲ್ಲಿ ಎರಡು ತರ ಕಂಟೆಂಟ್ಸ್ ಮತ್ತೆ ಬಂತು. ಒಂದು ನೈಟ್ರೋಜನ್ ಬಂತು, ಇನ್ನೊಂದು ಫಾಸ್ಫರಸ್ ಆಸಿಡ್. ಬಟ್ ಈ ಪ್ರಾಬ್ಲಮ್ ಎಲ್ಲ ತುಂಬಾ ಇಂಪಾರ್ಟೆಂಟ್, ಗಮನ ಕೊಡ್ಬೇಕಾದ್ರೆ ಏನಪ್ಪಾ ಅಂದ್ರೆ ಅವನು ಹೇಳ್ತಿರೋದು 10% ನೈಟ್ರೋಜನ್ ಅಂತ ಹೇಳಿರೋದು. ಸೊ ನೋಡಿ, ಪರ್ಸೆಂಟೇಜ್ ವೈಸ್ ಹಾಕಬೇಕು. 10% ಅಂದ್ರೆ ಏನಾಯ್ತು? 10/100. ಅದೇ ತರ ಫಾಸ್ಫರಸ್ ಆಸಿಡ್ 6% ಇದೆ, ಹಾಗಾದ್ರೆ 6/100. ನೆಕ್ಸ್ಟ್ ಫರ್ಟಿಲೈಸರ್ 2 ಅದರಲ್ಲಿ ಏನಿದೆ ಅಂತ ಹೇಳಿದ್ದಾನೆ, 5% ನೈಟ್ರೋಜನ್, 10% ಫಾಸ್ಫರಸ್ ಆಸಿಡ್. ಹಾಗಾದ್ರೆ 5% ನೈಟ್ರೋಜನ್ ಅಂದ್ರೆ 5/100, 10% ಫಾಸ್ಫರಸ್ ಆಸಿಡ್ ಅಂತಂದ್ರೆ ಮತ್ತೆ 10/100 ಇದೆ. ಮುಂದಕ್ಕೆ ಹೇಳ್ತಾನೆ, ಆಫ್ಟರ್ ದ ಟೆಸ್ಟಿಂಗ್ ಆಫ್ ದ ಸಾಯಿಲ್. ಆಫ್ಟರ್ ದ ಟೆಸ್ಟಿಂಗ್ ಆಫ್ ದ ಸಾಯಿಲ್ ಅಂದ್ರೆ ಕಂಡೀಷನ್ಸ್ ಎಲ್ಲ ಚೆಕ್ ಮಾಡ್ತಾರೆ, ಸಾಯಿಲ್ ಎಲ್ಲದನ್ನು. ಫೈನಲಿ ಶಿ ಡಿಸೈಡ್ಸ್ ದಟ್ ಇಟ್ ನೀಡ್, ಅಥವಾ ದ ಕ್ರಾಪ್ ನೀಡ್ಸ್ ಅಟ್ ಲೀಸ್ಟ್ 14 kg ಆಫ್ ನೈಟ್ರೋಜನ್ ಅಂಡ್ 14 kg ಆಫ್ ಫಾಸ್ಫರಸ್ ಅಂತ ಹೇಳ್ತಾನೆ. ನೋಡಿ, ಹೇಳಿದ ವರ್ಡ್ ಅಟ್ ಲೀಸ್ಟ್ ಅಂದ್ರೆ ಮಿನಿಮಮ್. ಹಾಗಾದ್ರೆ ಮಿನಿಮಮ್ ರಿಕ್ವೈರ್ಮೆಂಟ್, ಮಿನಿಮಮ್ ರಿಕ್ವೈರ್ಡ್ ಇಷ್ಟು ಬೇಕೇ ಬೇಕು. ಅಟ್ಲೀಸ್ಟ್ ಎಷ್ಟು? 14 kg. ಎರಡು ಕೇಳಿದಾನೆ, ಎರಡನ್ನು 14 kg ಅಂತ ಹೇಳಿರೋದು. ಯಾವುದು? ಇಲ್ಲಿ ನೈಟ್ರೋಜನ್ ಮತ್ತೆ ಫಾಸ್ಫರಸ್ 14 kg ಇರಬೇಕು ಅಂತ ಹೇಳಿದ್ದಾರೆ ಅಟ್ಲೀಸ್ಟ್. ಓಕೆ, ಮುಂದಕ್ಕೆ ಏನ್ ಹೇಳ್ತಾನೆ? ಕಾಸ್ಟ್ ಹೇಳಿದಾನೆ ನೋಡಿ. ದ ಕಾಸ್ಟ್ ಆಫ್ ದ F1 ಫರ್ಟಿಲೈಸರ್ is 6 rupees per kg and the cost of the F2 fertilizer is 5 rupees per kg ಅಂತ ಹೇಳ್ತಾನೆ. ಹಾಗಾದ್ರೆ ಇದು ನೋಡಿ, ಕಾಸ್ಟ್ ಪರ್ kg. F1 ಫರ್ಟಿಲೈಸರ್ ಎಷ್ಟು? 6 ರೂಪಾಯಿ. F2 ಫರ್ಟಿಲೈಸರ್ ಎಷ್ಟು? 5 ರೂಪಾಯಿ. ಮುಂದಕ್ಕೆ ಏನು ಹೇಳ್ತಾನೆ? ವಾಟ್ ಟೈಪ್ ಆಫ್ ಫರ್ಟಿಲೈಸರ್ ಶುಡ್ ಬಿ ಯೂಸ್ಡ್, ಹೌ ಮಚ್ ಅಂದ್ರೆ ಯಾವ ತರದ ಫರ್ಟಿಲೈಸರ್ ನ ಎಷ್ಟು ಯೂಸ್ ಮಾಡಬೇಕು. ಸೋ ದಟ್ ಏನಂತ ಹೇಳಿದಾನೆ, ದ ಕಾಸ್ಟ್ ಇಸ್ ಮಿನಿಮಮ್. ದ ಕಾಸ್ಟ್ ಮಿನಿಮಮ್ ಆಗೋ ರೀತಿ, ಹಾಗೆ ಕ್ರಾಪ್ ಗೆ ಕಂಪ್ಲೀಟ್ ಆಗಿ ಎಷ್ಟು ಬೇಕೋ ಸಫಿಶಿಯಂಟ್ ಇಂಗ್ರೀಡಿಯೆಂಟ್ಸ್ ನ ಯೂಸ್ ಮಾಡೋ ರೀತಿಯಲ್ಲಿ ಫರ್ಟಿಲೈಸರ್ಸ್ ನ ಎಷ್ಟು ಮಿನಿಮಮ್ ಕಾಸ್ಟ್ ಅಲ್ಲಿ ಇದನ್ನ ಎಲ್ಲ ರಿಕ್ವೈರ್ಮೆಂಟ್ಸ್ ಸ್ಯಾಟಿಸ್ಫೈ ಮಾಡಬಹುದು ಅಂತ ಕೇಳಿದಾನೆ. ಜೊತೆನಲ್ಲಿ ಇನ್ನೊಂದು ಕ್ವೆಶ್ಚನ್ ಕೇಳಿದಾನೆ, ವಾಟ್ ಈಸ್ ದ ಮಿನಿಮಮ್ ಕಾಸ್ಟ್ ಅಂತಾನು ಕೇಳಿದಾನೆ. ಸೊ ಈ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿದ್ರೆ ಫಸ್ಟ್ ಟೇಬಲ್ ಫಾರ್ಮ್ಯಾಟ್ ಹಾಕಿದ್ರೆ ಓಕೆ. ನೋಡಿ, F1 ಫುಡ್ ನಾನೇನಂತ ಮಾಡ್ತೀನಿ, X ಅಂತ ತಗೋತೀನಿ. F2 ಫುಡ್ ನ Y ಅಂತ ಕನ್ಸಿಡರ್ ಮಾಡ್ತೀನಿ. ಈಗ ಕೇಳಿರೋದೇನ, ಕಾಸ್ಟ್ ನ ಮಿನಿಮೈಸ್ ಮಾಡಬೇಕು, ಮಿನಿಮೈಸ್ ಮಾಡಿ ಕಾಸ್ಟ್ ನ ಅಂತ ಹೇಳಿ. ಅದರಿಂದ ನಾನೇನ್ ಬರೀಬಹುದು ಇದನ್ನ? ಮಿನಿಮೈಸ್. ಮಿನಿಮೈಸ್ ಏನ ಮಿನಿಮೈಸ್ ಮಾಡ್ತಾ ಇದ್ದೀನಿ? ಕಾಸ್ಟ್. Z ಇಸ್ ಈಕ್ವಲ್ ಟು ಕಾಸ್ಟ್ ಲೆಕ್ಕಕ್ಕೆ ಬಂದಿದ್ದು ಯಾವ್ದಪ್ಪ ಇಲ್ಲಿ ಅಂತಂದ್ರೆ 6x 5y. ಅಲ್ಲಿಗೆ 6x ಪ್ಲಸ್ 5y. ಕಂಡೀಷನ್ಸ್ ಏನ್ ಹೇಳುತ್ತೆ? ಸಬ್ಜೆಕ್ಟೆಡ್ ಟು ಕನ್ಸ್ಟ್ರೈಂಟ್ಸ್. ಇದನ್ನ ನೋಡ್ತಾ ಹೋದ್ರೆ 10/100, 10/100x ಪ್ಲಸ್ 5/100y. ಇಲ್ಲಿ 14 ಇದೆ. ಇನ್ನೊಂದನ್ನು ತಗೊಂಡ್ರೆ 6/100x ಪ್ಲಸ್ 10/100y. ಅದಕ್ಕೂ ಸಹ ಏನಿದೆ? 14 ಇದೆ. ಹಾಗಾದ್ರೆ ಏನಿದೆ? ಮಿನಿಮಮ್ ರಿಕ್ವೈರ್ಮೆಂಟ್ ಅಂತ ಅರ್ಥ ಏನು? ಅದಕ್ಕಿಂತ ಜಾಸ್ತಿ ಇರಬೇಕು ಅಂತ ಅಟ್ಲೀಸ್ಟ್. ಹಾಗಾದ್ರೆ ಗ್ರೇಟರ್ ದನ್ ಆರ್ ಈಕ್ವಲ್ ಟು ಬರ್ಕೋತೀನಿ.
ಸರಿ ಆಯ್ತು. ಇನ್ನೊಂದೇನು ಕಂಡೀಷನ್, ಕನ್ಸ್ಟ್ರೇಂಟ್ಸ್ ನಾನ್ ನೆಗೆಟಿವ್ ಆಗಿರಬೇಕು, x, y ಗ್ರೇಟರ್ ಆರ್ ಈಕ್ವಲ್ ಟು 0. ಸರಿ, ಇದು ಫ್ರಾಕ್ಷನಲ್ ಪಾರ್ಟ್ ಇರೋದ್ರಿಂದಾಗಿ ಕಷ್ಟ ಆಗುತ್ತೆ ನಮ್ಗೆ ಸಾಲ್ವ್ ಮಾಡಕ್ಕೆ. ಅದಕ್ಕೆ ನಾನೇನ್ ಮಾಡ್ತೀನಪ್ಪ ಅಂದ್ರೆ ಇದನ್ನ ನೋಡಿ, ಎಲ್ಲ ಡಿನಾಮಿನೇಟರ್ 100 ಇರೋದ್ರಿಂದಾಗಿ ಫಸ್ಟ್ ಈಕ್ವೇಶನ್ ನ ಓವರ್ ಆಲ್ 100 ಇಂದ ಮಲ್ಟಿಪ್ಲೈ ಮಾಡ್ತೀನಿ. ಏನಾಗುತ್ತೆ 100 ಇಂದ ಮಲ್ಟಿಪ್ಲೈ ಮಾಡಿದ್ರೆ ನೋಡಿ 100 ಮತ್ತೆ ಮಲ್ಟಿಪ್ಲೈ ಮಾಡೋ 100 ಕ್ಯಾನ್ಸಲ್ ಆಗಿ 10x ಉಳಿಯುತ್ತೆ. ಪ್ಲಸ್ ನೆಕ್ಸ್ಟ್ನಲ್ಲಿ 5y ಉಳಿಯುತ್ತೆ, ಯಾಕಂದ್ರೆ 100 ಮತ್ತೆ ಹೋಗುತ್ತೆ. ಇಲ್ಲ 100 ಇಂದ ಮಲ್ಟಿಪ್ಲೈ ಮಾಡೋದ್ರಿಂದ 1400 ಆಗುತ್ತೆ. ಈಗ ಒಂದು ಈಕ್ವೇಶನ್ ನ 100 ಇಂದ ಮಲ್ಟಿಪ್ಲೈ ಮಾಡಿದಾಯ್ತು. ನೆಕ್ಸ್ಟ್ ಈಕ್ವೇಶನ್ 100 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಏನ್ ಬರುತ್ತೆ? ಈ 100 ಕ್ಯಾನ್ಸಲ್ ಆಗಿ ಮತ್ತೆ 6x ಪ್ಲಸ್ ಇಲ್ಲೂ 100 ಕ್ಯಾನ್ಸಲ್ ಆಗಿ 10y ಗ್ರೇಟರ್ ದಾನ್ ಈಕ್ವಲ್ ಟು ಮತ್ತೆ 1400 ಆಗುತ್ತೆ. ಸರಿ ಆಯ್ತು, ಇದನ್ನ ಮಾಡ್ಕೊಂಡಾಯ್ತು. ಸಬ್ಜೆಕ್ಟಿವ್ ಕನ್ಸ್ಟ್ರೇಂಟ್ಸ್ ಇತ್ತು, ಅದನ್ನ ಮಾಮೂಲಿ ಫಾರ್ಮ್ ಆಫ್ ಈಕ್ವೇಶನ್ ಕನ್ವರ್ಟ್ ಮಾಡಿದೆ. ಯಾಕೆಂದ್ರೆ ಈ ಪ್ರಾಬ್ಲಮ್ ಯಾಕೆ ಇಂಪಾರ್ಟೆಂಟ್ ಅಪ್ಪ ಅಂದ್ರೆ ಈ ಪ್ರಾಬ್ಲಮ್ ಪರ್ಸೆಂಟೇಜ್ ಅಲ್ಲಿ ಇದ್ದಿದ್ದನ್ನ ನಾವು ಮಾಮೂಲಿ ತರ ಕನ್ವರ್ಟ್ ಮಾಡ್ಕೊಂಡ್ವಿ. ಆಸ್ ಯೂಶುವಲ್ ನಾನೀಗ ಮಾಮೂಲಿ ಇದನ್ನ ಸಾಲ್ವ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಸರಿ, ಯಾವ ತರ ಕನ್ಸಿಡರ್? ಮೊದಲನೇದು ಯಾವುದು? 10x ಪ್ಲಸ್ 5y ಇಸ್ ಈಕ್ವಲ್ ಟು 1400. ಏನ್ ಮಾಡಬೇಕು? ಎಕ್ಸ್ಗೆ 0 ಕೊಡಿ. ಎಕ್ಸ್ಗೆ 0 ಕೊಟ್ಟ ತಕ್ಷಣ y ವ್ಯಾಲ್ಯೂ ಏನ್ ಬರುತ್ತೆ? 10 × 0 0, 5y ಇಸ್ ಈಕ್ವಲ್ ಟು 1400. y ಅಂತ ಏನಾಗುತ್ತಾಗ 280 ಆಗುತ್ತೆ. 1400 ಡಿವೈಡೆಡ್ ಬೈ 5 280. ವೆನ್ y ಗೆ 0 ಕೊಟ್ಟರೆ ಏನಾಗುತ್ತೆ? y ಗೆ 0 ಕೊಟ್ಟ ತಕ್ಷಣ ಇದು 0, 10x ಇಸ್ ಈಕ್ವಲ್ ಟು 1400, x ಇಸ್ ಈಕ್ವಲ್ ಟು 140 ಆಯಿತು. ಸರಿ, ನೆಕ್ಸ್ಟ್ ಎರಡನೇ ಈಕ್ವೇಶನ್ ತಗೊಂಡೆ. ಎರಡನೇ ಈಕ್ವೇಶನ್ ಏನ್ ಹೇಳುತ್ತೆ? 6x ಪ್ಲಸ್ 10y ಇಸ್ ಈಕ್ವಲ್ ಟು 1400 ಅಂತ ಹೇಳ್ತಾ ಇದೆ. ಏನಾಗುತ್ತೆ ಈಗ ಹೇಳಿದ್ರೆ? ವೆನ್ x ಗೆ 0 ಕೊಟ್ಟೆ. ಸರಿ, x ಗೆ 0 ಕೊಟ್ಟ ತಕ್ಷಣ 6 × 0 0 ಆಯಿತು. 10y ಇಸ್ ಈಕ್ವಲ್ ಟು 1400, ಹಾಗಾದ್ರೆ y ವ್ಯಾಲ್ಯೂ 140 ಆಯಿತು. ನೆಕ್ಸ್ಟ್ ಏನ್ ಮಾಡೋಣ? y ಗೆ 0 ಕೊಡೋಣ. y ಗೆ 0 ಕೊಟ್ಟರೆ x ಎಷ್ಟಾಗುತ್ತೆ ನೋಡಿ? y ಗೆ 0 ಕೊಟ್ಟ ತಕ್ಷಣ 6x ಇಸ್ ಈಕ್ವಲ್ ಟು 1400, x ವ್ಯಾಲ್ಯೂ 1400 ಡಿವೈಡೆಡ್ ಬೈ 6 ಅಂತ ಬರುತ್ತೆ. 1400 ಡಿವೈಡೆಡ್ ಬೈ 6 ಅದು ಡಿವೈಡ್ ಆಗದೇ ಇರೋದ್ರಿಂದ ಕಂಪ್ಲೀಟ್ ಆಗಿ ಅದರ ವ್ಯಾಲ್ಯೂ ಹಾಗೆ ನಿಲ್ಲಿಸಿದೀನಿ ಸದ್ಯಕ್ಕೆ. ಈಗ ಏನ್ ಮಾಡಬೇಕು? ನಾನೀಗ ಗ್ರಾಫ್ ನ ಪ್ಲಾಟ್ ಮಾಡಬೇಕು. ಗ್ರಾಫ್ ನ ಪ್ಲಾಟ್ ಮಾಡ್ಬೇಕಾದ್ರೆ ಬೆಲೆ ಗೊತ್ತಿರಬೇಕು ನೋಡಿ. ಇಲ್ಲಿ x 140, y 280, y 140, ಇದ್ರ ಬೆಲೆ 1400 ಡಿವೈಡೆಡ್ ಬೈ 6 ಮಾಡಿದ್ರೆ ಅದರ ವ್ಯಾಲ್ಯೂ 233.3 ಅಂತ ಬರುತ್ತೆ. ಸರಿ, ಇದನ್ನ ನಾವೀಗ ಗ್ರಾಫ್ ಅಲ್ಲಿ ಪ್ಲಾಟ್ ಮಾಡಬೇಕು ಅಂತ ಹೇಳೋದ್ರಿಂದಾಗಿ ಫಸ್ಟ್ ಗ್ರಾಫ್ ಅನ್ನ ತಗೋತಾ ಇದ್ದೀನಿ. ಒಂದು x ಆಕ್ಸಿಸ್, ಇನ್ನೊಂದು y ಆಕ್ಸಿಸ್. ನೋಡಿ 280, 140, 140, ಇದು 233 ಈ ತರ ಡಿವಿಷನ್ ಇರೋದ್ರಿಂದಾಗಿ ನೀವು ಎರಡು ರೀತಿ ತಗೋಬಹುದು ಯೂನಿಟ್ಸ್ ಅನ್ನ. ಒಂದು 50 ಯೂನಿಟ್ಸ್ ಅಂತ ಅವ್ರು ತಗೋಬಹುದು, ಅಥವಾ 100 ಯೂನಿಟ್ಸ್ ಅಂತ ಬೇಕಾದ್ರೂ ತಗೋಬಹುದು. ಬಟ್ ನಾವು ಈಸಿ ಆಗುತ್ತೆ ಅನ್ನೋಕ್ಕೋಸ್ಕರ 100 ಯೂನಿಟ್ಸ್ ಚೂಸ್ ಮಾಡ್ತಾ ಇದ್ದೀನಿ. 100 ಅಂತ ಹೇಳಿದ್ರೆ ಎಕ್ಸ್ ಅಲ್ಲಿ 140 ಒಂದು, 233 ಒಂದಿರೋದ್ರಿಂದಾಗಿ ನಾನು 3 ಯೂನಿಟ್ಸ್ ಸಾಕು. ಹಾಗಾದ್ರೆ ಒಂದೊಂದು ಬರ್ಕೋತೀನಿ. 1 2 3, ಇದು 100, ಇದು 200, ಇದು 300. ನೆಕ್ಸ್ಟ್ ವೈ ಅಲ್ಲಿ ಒಂದ್ ಕಡೆ 140, ಒಂದ್ ಕಡೆ 280 ಇರುತ್ತೆ. ಅಲ್ಲೂ 3 ಯೂನಿಟ್ ಸಾಕು ನನಗೆ. 1 2 3, 100 200 300. ಎಕ್ಸ್ ಅಲ್ಲಿ 140, ವೈ ಅಲ್ಲಿ 280. ಎಕ್ಸ್ ಅಲ್ಲಿ 140 ಅಂದ್ರೆ ನೋಡಿ ಮಕ್ಕಳ, 100 ಇಂದ 200 ಮಧ್ಯೆ 10 10 ಅಂದ್ರೆ 110, 10 ಸಬ್ ಡಿವಿಷನ್ಸ್ ಬರೋದ್ರಿಂದಾಗಿ ಒಂದೊಂದಕ್ಕೂ 10 ಪ್ರೈಸ್ ಆಗುತ್ತೆ. 110 120 130 140 ಅಂತ. ಹಾಗಾದ್ರೆ ಎಕ್ಸ್ ಅಲ್ಲಿ 140 ಅಂದ್ರೆ 4ನೇ 4th ಸಬ್ ಡಿವಿಷನ್ಗೆ ನಾನೇನ್ ಮಾಡ್ತೀನಿ, ಮಾರ್ಕ್ ಮಾಡಬೇಕು. ವೈ ಅಲ್ಲಿ 280, ಹಾಗಾದ್ರೆ 300 ಗಿಂತ 2 ಸಬ್ ಡಿವಿಷನ್ ಕಮ್ಮಿ, ಅದು 280 ಆಗಿರುತ್ತೆ. ಸೊ ಅದನ್ನ ಜಾಯಿನ್ ಮಾಡ್ತೀನಿ. ಆಯ್ತು. ನೆಕ್ಸ್ಟ್ ಏನ್ ಮಾಡ್ತೀನಿ, ವೈ ಅಲ್ಲಿ 140. ಸರಿ, ವೈ ಅಲ್ಲಿ 140 ಅಂದ್ರೆ 100 ಇಂದ 4 ಸಬ್ ಡಿವಿಷನ್ಸ್ ಮೇಲಕ್ಕೆ. 4 ಸಬ್ ಡಿವಿಷನ್ಸ್ ಮೇಲಕ್ಕೆ ಆದ್ಮೇಲೆ ಎಕ್ಸ್ 233.3 ಅಂತ ಆಗ್ಲೇ ಹೇಳಿದೆ. ಸೊ ಅಪ್ರಾಕ್ಸಿಮೇಟ್ಲಿ ಇನ್ನೇನು 233.3 ಅಂದ್ರೆ 200 ಆದ್ಮೇಲೆ 3ನೇ ಸಬ್ ಡಿವಿಷನ್ಗೆ ಬರೋದ್ರಿಂದಾಗಿ ಸೊ 3rd ಸಬ್ ಡಿವಿಷನ್ಗೆ ಅದನ್ನು ಬರ್ಕೋತಾ ಇದ್ದೀನಿ. ಸೊ ಅದನ್ನ ಜಾಯಿನ್ ಮಾಡ್ತೀನಿ.
ಸರಿ ಆಯ್ತು. ಇದನ್ನ ಮಾರ್ಕ್ ಮಾಡ್ಬೇಕಲ್ಲ ಯಾವ ಈಕ್ವೇಶನ್ ಅಂತ ಹೇಳಿ. ಸೊ ನೋಡಿ 200 ಅಂದ್ರೆ 140 ಇಂದ 280 ಬಂದಿರುವಂತದ್ದು ಯಾವುದು ಈ ಈಕ್ವೇಶನ್. ಅದು 10x ಪ್ಲಸ್ 5y is equal to 1400. ನೆಕ್ಸ್ಟ್ ಯಾವ ಈಕ್ವೇಶನ್, ಈ ಈಕ್ವೇಶನ್ ಬರ್ತಾ ಇರೋದು ಯಾವ್ದಪ್ಪ, ಈ ಈಕ್ವೇಶನ್ ಹೇಳ್ತಾ ಇರೋಂಥದ್ದು ಇದು ನೋಡ್ತಾ ಹೋದ್ರೆ ಈ ಈಕ್ವೇಶನ್ 6x ಪ್ಲಸ್ 10y is equal to 1400. ಸರಿ, ಈಗ ಅದನ್ನ ಕಾರ್ನರ್ಸ್ ಮಾರ್ಕ್ ಮಾಡಬೇಡ. ಇದು O ಆರಿಜಿನ್, ಇದು A, ಇದನ್ನ B ಅಂತ ತಗೋತೀನಿ, ಇದನ್ನ C ಅಂತ ತಗೊಂಡಿದ್ದೀನಿ, ಇನ್ನೊಂದನ್ನ D ಅಂತ ತಗೊಂಡಿದ್ದೀನಿ. ಈ ಪಾಯಿಂಟ್ ನ ಕಾಮನ್ ರೀಜನ್ ಶೇಡ್ ಮಾಡಬೇಕು. ಶೇಡ್ ಮಾಡಬೇಕಾದ್ರೆ 1 2 3 4 ರೀಜನ್ಸ್ ಇದೆ. ಈಕ್ವೇಶನ್ ಬಂದ್ರೆ ಈ ಈಕ್ವೇಶನ್ ತಗೋಬಹುದು, ಇದನ್ನ ತಗೋಬಹುದು, ಎರಡು ಒಂದೇನೆ, ತೊಂದರೆ ಇಲ್ಲ. ತಗೊಂಡ್ರೆ 0 + 0 0 0 is greater than or equal to 1400. x and y ವ್ಯಾಲ್ಯೂ ಎರಡಕ್ಕೂ 0 ಕೊಡ್ತಾ ಇದ್ದೀನಿ. 0 is greater than or equal to 1400 ಸುಳ್ಳು. ಯಾಕಂದ್ರೆ 0 1400 ಗಿಂತ ಜಾಸ್ತಿನಾ ಇಲ್ಲ. ಹಾಗಾದ್ರೆ ಆರಿಜಿನ್ ನಿಂದ ಇನ್ನೊಂದು ಕಡೆ ಶೇಡ್ ಆಗಬೇಕು, ಆರಿಜಿನ್ ಕಡೆ ಶೇಡ್ ಆಗಬಾರ್ದು. ಹಾಗಾದ್ರೆ ಈ ಲೈನು ಫಸ್ಟ್ ಲೈನ್ ಇದೆ, ಈ ಲೈನು ಆರಿಜಿನ್ ಕಡೆ ಶೇಡ್ ಆಗಲ್ಲ, ಆರಿಜಿನ್ ಇಂದ ಹೊರಗಡೆಗೆ ಅಂದ್ರೆ ಆ ಕಡೆ ಶೇಡ್ ಆಗುತ್ತೆ. ಸೊ ಈ ಪಾರ್ಟ್ ಹೊರಟೋಯ್ತು ಮತ್ತೆ ಈ ಪಾರ್ಟ್ ಹೊರಟೋಯ್ತು. ನೆಕ್ಸ್ಟ್ ಏನಾಯ್ತಪ್ಪ ಅಂದ್ರೆ ಎರಡನೇ ಈಕ್ವೇಶನ್ ಕೊಟ್ರೆ x ಗೂ 0 y ಗೂ 0 ಕೊಟ್ರೆ 0 + 0 = 0 0 is greater than or equal to 1400. ಮತ್ತೆ ಅದು ಸುಳ್ಳಾಯ್ತು. ಹಾಗಾದ್ರೆ ಅದು ಸಹ ಆರಿಜಿನ್ ಇಂದ ಬೇರೆ ಕಡೆಗೆ ಶೇಡ್ ಆಗುತ್ತೆ. ಹಾಗಾದ್ರೆ ಈ ಲೈನು ಆರಿಜಿನ್ ಇಂದ ಬೇರೆ ಕಡೆ ಶೇಡ್ ಆಗುತ್ತೆ ಅಂದ್ರೆ ಈ ಕಡೆ ಪಾರ್ಟ್ ಬರಲ್ಲ, ಈ ಕಡೆ ಬರೋದ್ರಿಂದ ಈ. ಹಾಗಾದ್ರೆ ಈ ಟಿಕ್ ಮಾಡಿರೋ ಪಾರ್ಟ್ ಏನೇ, ಉಳಿದಿರೋ ಪಾರ್ಟ್ ಏನೇ ನಿಮ್ಮ ಶೇಡೆಡ್ ಪಾರ್ಟ್. ಹಾಗಾದ್ರೆ ಇದು ಶೇಡೆಡ್ ಪಾರ್ಟ್ ಆಯ್ತು. ನೋಡಿ, ಯಾವಾಗ ಇದು ಶೇಡೆಡ್ ಪಾರ್ಟ್ ಆಯ್ತು ಆಟೋಮೆಟಿಕಲಿ ದಿಸ್ ರೀಜನ್, ಇದು ಯಾವ ರೀಜನ್ ಇಲ್ಲಿದೆ ಈ ರೀಜನ್ ನೋಡಿ ಬೌಂಡ್ ಆಗಿಲ್ಲ, ಅಂದ್ರೆ ಕಂಪ್ಲೀಟ್ ಕ್ಲೋಸ್ ಆಗಿಲ್ಲ. ಯಾವಾಗ ಇದು ಕಂಪ್ಲೀಟ್ ಕ್ಲೋಸ್ ಆಗಿಲ್ಲ ಇಂಥ ರೀಜನ್ ನಾವೇನಂತ ಕರಿತೀವಪ್ಪ ಅಂತಂದ್ರೆ ಅನ್ಬೌಂಡೆಡ್ ರೀಜನ್ ಅಂತ ಹೇಳ್ತೀವಿ. ದ ರೀಜನ್ ಅಥವಾ ದ ಫಿಸಿಬಲ್ ರೀಜನ್, ದ ಫಿಸಿಬಲ್ ರೀಜನ್ ಈಸ್ unbounded. The physical region is unbounded ಅಂತ ಹೇಳಿದೆ. ಸರಿ, ಫಿಸಿಬಲ್ ರೀಜನ್ ಅನ್ಬೌಂಡೆಡ್ ಆಯ್ತು. ಈಗ ಕಾರ್ನರ್ ಪಾಯಿಂಟ್ಸ್ ತಗೋಬೇಕು, ಅದಕ್ಕೆ ಟೇಬಲ್ ಹಾಕಬೇಕು. ಸೊ ಫಸ್ಟ್ ಕಾರ್ನರ್ ಪಾಯಿಂಟ್ಸ್ ಯಾವ್ದಪ್ಪ ಕಾರ್ನರ್ ಪಾಯಿಂಟ್ಸ್ ಅಂತ ಹೇಳಿದ್ರೆ ನೆಕ್ಸ್ಟ್ ಏನ್ ಬರ್ಕೋಬೇಕು, ಆಬ್ಜೆಕ್ಟಿವ್ ಫಂಕ್ಷನ್ ಬರ್ಕೋಬೇಕು. ಕಾರ್ನರ್ ಪಾಯಿಂಟ್ಸ್ ಜೊತೆಗೆ ಆಬ್ಜೆಕ್ಟಿವ್ ಫಂಕ್ಷನ್. ಆಬ್ಜೆಕ್ಟಿವ್ ಫಂಕ್ಷನ್ ಏನ್ ಹೇಳ್ತಿದೆ, z is equal to 6x plus 5y ಅಂತ ಹೇಳ್ತಾ ಇದೆ. ಸರಿ, ಇದನ್ನ ಬರ್ಕೊಂಡೆ. ಸರಿ ಆಯ್ತು, ಇದನ್ನ ಬರ್ದಾಯ್ತು, ಮುಗೀತು, ಇದ್ರ ವ್ಯಾಲ್ಯೂ ಇಲ್ಲಿಗೆ ಆಯ್ತು. ಈಗ ಕಾರ್ನರ್ ಪಾಯಿಂಟ್ಸ್ ಬರೀಬೇಕಲ್ಲ, ಯಾವ್ದಪ್ಪ ಕಾರ್ನರ್ ಪಾಯಿಂಟ್ಸ್, ಎ ಬಿ ಮತ್ತೆ ಸಿ ಅಂತ ಹೇಳ್ಬೋದು. ಜನರಲ್ಲ ಕೆಲವೊಬ್ರು ಕನ್ಫ್ಯೂಸ್ ಆಗ್ತಾರೆ ನೋಡಿ. ಆದ್ರೆ ಶೇಡೆಡ್ ಇರೋದು ಎಲ್ಲಿ, ಜನರಲ್ಲ ಬಂದ್ಬಿಡುತ್ತೆ ಇಲ್ಲಿ. ಯಾಕಂದ್ರೆ ನೀವು ಹಿಂದೆ ಎಲ್ಲ ಮಾಡ್ತಿರ್ಬೇಕಾದ್ರೆ ಇಲ್ಲಿ ಕಾಮನ್ ರೀಜನ್ ಇರೋದು. ಆಗ ಎ ಇದು ಇನ್ನೊಂದು ಮತ್ತೊಂದು ತಗೋತಾ ಇದ್ರಿ, ಇಲ್ಲೊಂದು ಕಾರ್ನರ್ ರೀಜನ್ ಕೊಡ್ಬೇಕು, ಸಿ ಅಂತ ಕೊಡ್ತೀನಿ. ಈಗ ನೋಡಿ ಕಾರ್ನರ್ ರೀಜನ್ ಯಾವುದು, ಯಾಕಂದ್ರೆ ಫಿಸಿಬಲ್ ರೀಜನ್ ಇಲ್ಲ, ಫಿಸಿಬಲ್ ರೀಜನ್ ಬೌಂಡೆಡ್ ಆಗಿಲ್ಲ. ಹಾಗಾದ್ರೆ ಏನ್ ಮಾಡ್ಬೇಕು, ಇದು ಕಾರ್ನರ್ ಪಾಯಿಂಟ್ಸ್ ಇಲ್ಲಿ ಬರೋದು. ಕೇರ್ಫುಲ್ ಆಗಿರಿ. ಒಂದು ಬಿ, ಒಂದು ಇ, ಇನ್ನೊಂದು ಡಿ. ಹಾಗಾದ್ರೆ ಒಂದು ಬಿ, ಇನ್ನೊಂದು ಇ, ಇನ್ನೊಂದು ಡಿ. ಬಿ ಪಾಯಿಂಟ್ ನೋಡಿದ್ರೆ ಅದ್ರ ಮೇಲಿದೆ, ಎಕ್ಸ್ ಆಕ್ಸಿಸ್ ಮೇಲಿದೆ. ಎಕ್ಸ್ ಆಕ್ಸಿಸ್ ಮೇಲಿರೋದ್ರಿಂದಾಗಿ ಅದ್ರ ಕೋಆರ್ಡಿನೇಟ್ಸ್ ಬರೀಬೇಕು. ಅದ್ರ ಕೋಆರ್ಡಿನೇಟ್ಸ್ ಬಿ ಪಾಯಿಂಟ್ ಕೋಆರ್ಡಿನೇಟ್ಸ್ ಡೈರೆಕ್ಟ್ ಆಗಿಲ್ಲ, ಇಲ್ಲಿ 1400/6 ಅದು ಬಿ ಪಾಯಿಂಟ್ ಕೋಆರ್ಡಿನೇಟ್ಸ್. ಹಾಗಾದ್ರೆ 1400/6, 0, ಯಾಕಂದ್ರೆ ಎಕ್ಸ್ ಆಕ್ಸಿಸ್ ಮೇಲಿರೋದ್ರಿಂದ ವೈ ಕೋಆರ್ಡಿನೇಟ್ 0 ಆಯ್ತು. ಡಿ ಪಾಯಿಂಟ್ ವೈ ಆಕ್ಸಿಸ್ ಮೇಲಿರೋದ್ರಿಂದ ಎಕ್ಸ್ ಕೋಆರ್ಡಿನೇಟ್ 0, ಅದ್ರದ್ದು 280, ಯಾಕಂದ್ರೆ 280 ಇದರಲ್ಲಿ ಇಲ್ಲಿ. ಈ ಪಾಯಿಂಟ್, ಈ ನೋಡಿ ಈ ಪಾಯಿಂಟ್ ನೋಡಿದ್ರೆ ಆಕ್ಚುಲಿ ನೀವು ಇದನ್ನ ಕರೆಕ್ಟ್ ಆಗಿ ಹೇಳಿದ್ರಿ ಅಂತ ಹೇಳಿದ್ರೆ ಇಲ್ಲಿ ಬರುತ್ತೆ, ಇಲ್ಲಿ ಕೆಳಗೆ ಬರುತ್ತೆ, 100 ಬರಲ್ಲ. ತುಂಬಾ ಜನ ಕನ್ಫ್ಯೂಸ್ ಮಾಡ್ಕೊತಾರೆ, ಇಲ್ಲಿ 100 ಬರಲ್ಲ. ನೀವು ಗ್ರಾಫ್ ಅಲ್ಲಿ ಕರೆಕ್ಟ್ ಆಗಿ ಹಾಕಿದ್ರೆ ಕ್ಲೀನ್ ತೋರಿಸುತ್ತೆ. ಇಲ್ಲಿ 8 ಬರುತ್ತೆ. ಹಾಗಾದ್ರೆ ಎಕ್ಸ್ ಅಲ್ಲಿ 100, ವೈ ಅಲ್ಲಿ 80 ಬರುತ್ತೆ. ಝೆಡ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬೇಕು. ನೋಡಿ, ಝೆಡ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಫಸ್ಟ್ ಇದನ್ನ ಕ್ಯಾಲ್ಕುಲೇಟ್ ಮಾಡ್ತೀನಿ, ಈಸಿ ಇದೆ. ಎಕ್ಸ್ ಗೆ 0 ಕೊಡ್ತೀನಿ, ವೈ ಗೆ 280 ಕೊಡೋದ್ರಿಂದ 5 × 280, 280 × 5 ಅಂದ್ರೆ 1400 ಆಗುತ್ತೆ. ನೆಕ್ಸ್ಟ್ ಈ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ತೀನಿ, 6 × 100 600, 5 × 80 ಅಲ್ಲಿಗೆ 400, 600 + 400 1000 ಆಯ್ತು.
ನೆಕ್ಸ್ಟ್ ಈ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡೋದು ನೋಡಿ. ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡೋದು ಹೇಗಪ್ಪ ಅಂತ ಹೇಳ್ಕೊಡ್ತೀನಿ. 1400/6 ನ ಕೊಡಬೇಕು. ಎಲ್ಲಿಗೆ? ಎಕ್ಸ್ಗೆ. ಎಕ್ಸ್ಗೆ 1400/6 ಕೊಟ್ರೆ ನೋಡಿ ಇಲ್ಲಿ 1400/6 6 ಇಂದ ಮಲ್ಟಿಪ್ಲೈ ಆಗಿದೆ, ಹಾಗಾದ್ರೆ ಇಂಟು 6 ಆಗಬೇಕು. ಸೊ 6 ಇಂಟು 1400/6 ಅಂದಾಗ ಆಟೋಮೆಟಿಕ್ ಇದು ಕ್ಯಾನ್ಸಲ್ ಆಗಿ 1400 ಬರುತ್ತೆ. ಎಲ್ಲಿಗೆ? ಇಲ್ಲಿಗೆ ಎಕ್ಸ್ ವ್ಯಾಲ್ಯೂ ಕೊಟ್ಟ ಮೇಲೆ. ಬಟ್ ವೈ ವ್ಯಾಲ್ಯೂ 0 ಇರೋದಾಗೆ ಉಳ್ಕೊಳ್ಳೋದೆ 1400. ಸರಿ ಆಯ್ತು. ಇದರ ಮಿನಿಮಮ್ ಕಾಸ್ಟ್ ಅಂತ ಕೇಳಿರೋದ್ರಿಂದಾಗಿ ಅವನು ನಾವೇನ್ ಮಾಡಬೇಕು? ಮಿನಿಮಮ್, ಇದು ಮಿನಿಮಮ್ ವ್ಯಾಲ್ಯೂ. ಹಾಗೆ ಏನಂತ ಬರೀಬಹುದು? therefore the minimum cost is 1000 rupees. Therefore for minimum cost she should use ಎಷ್ಟು ಯಾವ್ದು ಬಂದಿದೆ? 100 ಮತ್ತೆ 80 ಅಲ್ವಾ? 100 ಯಾವ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ? ಎಕ್ಸ್. 80 ಯಾವುದು? ವೈ. ಎಕ್ಸ್ ಅಂದ್ರೆ ಏನು? F1 ಫಸ್ಟ್ ಟೈಪ್ ಫರ್ಟಿಲೈಸರ್. ವೈ ಅಂದ್ರೆ ಏನು? F2 ಸೆಕೆಂಡ್ ಟೈಪ್ ಫರ್ಟಿಲೈಸರ್. ಹಾಗಾದ್ರೆ she should use 100 kg of F1 fertilizer and 80 kg of F2 fertilizer. ಸೊ ಇದನ್ನ ಅವ್ರು ಹೇಳಿರುವಂತದ್ದು F1 ಫರ್ಟಿಲೈಸರ್ 100 kg, F2 ಫರ್ಟಿಲೈಸರ್ನ 80 kg ಯೂಸ್ ಮಾಡಿಕೊಂಡ್ರೆ ಕರೆಕ್ಟ್ ಆಗಿ ಆ ಒಂದು ಏನೇ ಯೂಸ್ ಮಾಡ್ತಾರೆ ಅದರಲ್ಲಿ ಕಾಸ್ಟ್ ಮಿನಿಮಮ್ ಆಗುತ್ತೆ ಅಂತ ಅಂದ್ಬಿಟ್ಟು. ಇಸ್ ಇಟ್ ಕ್ಲಿಯರ್? ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಪ್ರಾಬ್ಲಮ್. ಥ್ಯಾಂಕ್ ಯು.